ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ನಾನು ನನ್ನ ರೀಸೆಂಟ್ ವೀಡಿಯೋಸಲ್ಲಿ ಹೇಳಿದ ಹಾಗೆ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ತುಂಬ ವಿಷಯಗಳು ನಡೀತಾ ಇದೆ. ಸೊ ಅದ್ರ ಮೇಲೆಲ್ಲ ಒಂದೊಂದು ವಿಡಿಯೋ ಮಾಡಿ ಹಾಕೋಣ ಅಂತ ಇದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಇನ್ನೊಂದು ಕೇಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇವಾಗ ಯಾವ ನ್ಯೂಸ್ ಹಾಕಿದ್ರು ಅಥವಾ ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು ಇದ್ರ ಬಗ್ಗೆ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ಅದು ದರ್ಶನ್ ಅವ್ರದ್ದು. ಸೊ ಇತ್ತೀಚೆಗೆ ಸಡನ್ನಾಗಿ ಈ ನ್ಯೂಸ್ ಬಂತು, ನೆನ್ನೆ ಅಷ್ಟೇ ಬಂದಿದ್ದು. ಸೊ ಏನೆಲ್ಲ ಆಗಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇಲ್ಲಿವರೆಗೂ ಬಂದಿರುವಂಥ ಒಂದು ಮಾಹಿತಿನೇ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ನಮ್ಮ ಸ್ಯಾಂಡಲ್ವುಡ್ ಬಗ್ಗೆ ಎಲ್ಲ ವಿಡಿಯೋಸ್ ನನ್ನ ಚಾನಲ್ಗೆ ಹಾಕ್ತಾ ಇರ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ದರ್ಶನ್ ಅವರು ಏನಾಗಿದೆ, ಇವಾಗ ಏನಕ್ಕೆ ಅವ್ರನ್ನ ಕಸ್ಟಡಿಯಲ್ಲಿ ಇಟ್ಟಿದ್ದಾರೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಮಗೆ ನ್ಯೂಸ್ನಲ್ಲಿ ನೋಡಿ ಬಂದಿರುವಂಥ ಮಾಹಿತಿಗಳ ಪ್ರಕಾರ, ಸೊ ಜೂನ್ 7ನೇ ತಾರೀಕು ಚಿತ್ರದುರ್ಗದಲ್ಲಿ ಇರುವಂಥ ರೇಣುಕಾ ಸ್ವಾಮಿ ಅನ್ನೋರು ಕಿಡ್ನ್ಯಾಪ್ ಆಗ್ತಾರೆ. ಸೊ ಅಂದರೆ ಅವರು ಅಲ್ಲಿ ವರ್ಕ್ ಮಾಡ್ತಿದ್ದಂತೂ ಅಪೋಲೋ ಫಾರ್ಮಸಿಲಿ. ಸೊ ಅವರಿಗೆ ಮದುವೆ ಆಗಿರುತ್ತೆ, ಒಬ್ಬ ಹೆಂಡತಿ ಇದ್ದಾರೆ. ಹಾಗೆ ಇವಾಗ ಅವರು ಆಲ್ರೆಡಿ ಕನ್ಸಿವಲ್ ಕೂಡ ಇದ್ದಾರೆ ಅಂತ ಹೇಳ್ಬೋದು. ಮತ್ತು ಅವರ ಅಪ್ಪ ಅಮ್ಮ, ಅವರ ಅತ್ತೆ ಮಾವ, ಸೊ ಇವರೆಲ್ಲ ಒಂದು ಸಂಪೂರ್ಣ ಫ್ಯಾಮಿಲಿ ಇದೆ. ಅವ್ರ ಮನೇಲಿ ಇಬ್ಬರು ಅಜ್ಜಿಯಂದ್ರು ಕೂಡ ಇದ್ದಾರೆ, ಏಜ್ ಆಗಿರೋರು ತುಂಬ. ಒಬ್ಬರು 96 ವರ್ಷ, ಇನ್ನೊಬ್ಬರು 82 ವರ್ಷ ಅಂತೇನೋ ಹೇಳಿದ್ರು. ಸೊ ಇದು ಸಂಪೂರ್ಣವಾಗಿ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ಪರಿಚಯ. ಮತ್ತು ಅವ್ರು ಕೆಲಸ ಮಾಡ್ತಿದ್ದು ಅಪೋಲೋ ಫಾರ್ಮಸಿಲಿ. ಸೊ ಅವತ್ತು ಆ್ಯಕ್ಚುಲಿ ದರ್ಶನ್ ಅವರು ನ್ಯೂಸ್ ಕಡೆ ಹೇಳಿರೋ ಪ್ರಕಾರ, ದರ್ಶನ್ ಅವರಾಗಿರಲಿ ಅಥವಾ ಫ್ರೆಂಡ್ಸ್ ಎಲ್ಲ ಯಾರ್ಯಾರು ಇರ್ತಾರೆ ಅವ್ರಿಗೆ, ಸೊ ಅವರೆಲ್ಲರೂ ಸೇರಿ ಒಂದು ವಾರ ಪೂರ್ತಿ ಇವ್ರನ್ನ ಟ್ರ್ಯಾಕ್ ಮಾಡಿದಾರಂತೆ. ಅಂದರೆ ರೇಣುಕಾ ಸ್ವಾಮಿ ಅವ್ರನ್ನ, ಅವರ ದಿನಚರಿ ಹೇಗಿರ್ತಾರೆ, ಅವ್ರು ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ, ಯಾವುದ್ರೊಳಗೆ ಯಾವ ವೆಹಿಕಲ್ ಯೂಸ್ ಮಾಡ್ತಾರೆ, ಹೇಗೆ ಹೋಗ್ತಾರೆ ಅಂತ ಎಲ್ಲನೂ ಸಂಪೂರ್ಣವಾಗಿ ಅವರ ಮಾಹಿತಿನ ತಿಳ್ಕೊಂಡಿದ್ದಾರೆ ಒಂದು ವಾರ ಇವ್ರನ್ನ ಟ್ರ್ಯಾಕ್ ಮಾಡಿ. ಸೊ ಅದಾದಮೇಲೆ ಫೈನಲಿ ಫ್ರೈಡೆಯಿಂದ ಇವರ ಪ್ಲ್ಯಾನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದಮೇಲೆ ಶನಿವಾರ ಜೂನ್ 8ನೇ ತಾರೀಕು ಈ ರೇಣುಕಾ ಸ್ವಾಮಿ ಅನ್ನೋರು ಏನಿದ್ದಾರೆ ಅವ್ರ ಕೆಲಸಕ್ಕೆ ಹೋಗಿರ್ತಾರಂತೆ. ಸೊ ಮಾಮೂಲಿಯಾಗಿ ಕೆಲಸಕ್ಕೆ ಹೋಗ್ತಾರೆ. ಕೆಲಸಕ್ಕೆ ಹೋದ್ಮೇಲೆ ಅವರು ಮಧ್ಯಾಹ್ನ ಊಟಕ್ಕೆ ಬರ್ತಿದ್ದಾರಂತೆ ಮನೆಗೆ. ಬಟ್ ಅವತ್ತಿನ ದಿನ ಅವರು ಊಟಕ್ಕೆ ಹೋಗಲಿಲ್ಲ. ಸೊ ಮನೆಯಿಂದ ತುಂಬ ಫೋನ್ ಮಾಡಿ ಟ್ರೈ ಮಾಡೋದಂತೆ, ಫೋನ್ ಮಾಡಿ ರೀಚ್ ಆಗೋಕ್ಕೆ. ಬಟ್ ಅವರು ಫೋನ್ ಕೂಡ ಪಿಕ್ ಮಾಡಿಲ್ಲ. ಸೊ ಅದೇ ಟೈಮಲ್ಲಿ ಅವ್ರ ಮನೆಯಿಂದ ಒಂಚೂರು ಮುಂದೆ ಹೋದ್ಮೇಲೆ ಒಂದು ನೆಕ್ಸ್ಟ್ ರೋಡ್ ಆ ಥರ ದಾಟಿದ ಮೇಲೆ ಅಲ್ಲಿ ಅವ್ರ ಗಾಡಿ ಬಿದ್ದಿರೋದು ಕಾಣಿಸಿದೆ. ಬಟ್ ಅದು ಸದ್ಯಕ್ಕೆ ಆವಾಗ ಗೊತ್ತಾಗಿಲ್ಲ ಅವ್ರಿಗೆ. ಬಟ್ ಅವ್ರ ಗಾಡಿ ಅಲ್ಲೇ ಇತ್ತು. ಅಂದರೆ ಅವ್ರೇನು ಒಂದು ಸ್ಕೂಟಿಲಿ ಹೋಗ್ತಾ ಇರ್ತಾರೆ. ಸೊ ಆ ಗಾಡಿ ಅಲ್ಲೇ ಇದೆ. ಅಲ್ಲಿಂದ ಅವ್ರನ್ನ ಡೈರೆಕ್ಟಾಗಿ ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿಗೆ ಅವ್ರಿಗೆ ಕರ್ಕೊಂಡ್ಬಂದಿದ್ದಾರೆ. ಬಟ್ ಅವರ ಫ್ಯಾಮಿಲಿಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸೊ ಮಧ್ಯಾಹ್ನ ಊಟಕ್ಕೆ ಬಂದಿಲ್ಲ. ಸೊ ಏನಾದರೂ ಬ್ಯುಸಿ ಇರ್ಬೋದು ಅಂದ್ಕೊಂಡು ಸುಮ್ಮನಾಗಿದ್ದಾರೆ. ಬಟ್ ರಾತ್ರಿ ಹೊತ್ತಾದ್ರೂ ಅವ್ರ ಮನೆಗೆ ಬರಲಿಲ್ಲ. ಮತ್ತೆ ಹೋಗ್ಬಿಟ್ಟು ಅವ್ರ ಅಪೋಲೋ ಫಾರ್ಮಸಿಯಿಂದ ಅಲ್ಲೆಲ್ಲ ಹೋಗ್ಬಿಟ್ಟು ವಿಚಾರಿಸಿದ್ದಾರೆ ರೇಣುಕಾ ಸ್ವಾಮಿ ಅವರು ಇದ್ದಾರಾ ಅಂತ. ಸೊ ಯಾವಾಗ ಅವರು ಅಲ್ಲಿ ಕೆಲಸಕ್ಕೆ ಕೂಡ ಬಂದಿಲ್ಲ ಅಂತ ಗೊತ್ತಾಗುತ್ತೆ, ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಅವರ ಫ್ಯಾಮಿಲಿಯವರೆಲ್ಲರೂ ಸೇರಿ. ಮತ್ತು ಅವರಿಗೆ ಒಂದು ಕಡೆ ಇರುತ್ತೆ, ಯಾಕಂದರೆ ಬೆಂಗಳೂರಿಗೆ ಅವರು ಅವಾಗವಾಗ ಕೆಲಸಕ್ಕೆ ಕೂಡ ಹೋಗ್ತಿರ್ತಾರಂತ. ಬಟ್ ಈಗ ಯಾವುದೇ ಟೈಮಲ್ಲಿ ಕೂಡ ಹೇಳದೆ ಅವ್ರು ಹೋಗಿಲ್ಲ ಅನ್ನೋದು ಕೂಡ ಅವ್ರ ಫ್ಯಾಮಿಲಿಗೆ ಇತ್ತು. ಸೊ ಆ ಒಂದು ಭಯದಿಂದನೇ ಅವರು ಪೊಲೀಸ್ ಕಂಪ್ಲೇಂಟ್ನ ಕೊಡ್ತಾರೆ. ಸೊ ಅದು ಚಿತ್ರದುರ್ಗದಲ್ಲಿ ಆಗಿದಂಥ ಒಂದು ಘಟನೆ. ಸೊ ಅದಾದಮೇಲೆ ರೇಣುಕಾ ಸ್ವಾಮಿ ಅವರು ಬೆಂಗಳೂರಿಗೆ ಬಂದಿರ್ತಾರೆ. ಸೊ ಬೆಂಗಳೂರಲ್ಲಿ ಇವ್ರನ್ನ ಎಲ್ಲಿ ಇರಿಸಿರ್ತಾರೆ ಅಂದರೆ RR ನಗರದಲ್ಲಿ ಒಂದು ಜಾಗದಲ್ಲಿ, ಅಲ್ಲಿ ಸಾಕಷ್ಟು ಬಸ್ಸಸ್ ಎಲ್ಲ ಇದೆ, ಪ್ರೈವೇಟ್ ಬಸ್ಸಸ್ ಎಲ್ಲ ಪಾರ್ಕ್ ಮಾಡ್ತಾರಲ್ವ. ಸೊ ಅದೇ ಥರದ ಒಂದು ಶೆಡ್ಡಲ್ಲಿ ಇವ್ರನ್ನ ಕರ್ಕೊಂಡು ಹೋಗಿ ಕೂಡ ಹಾಕಿರ್ತಾರೆ. ಸೊ ಅದಾದಮೇಲೆ ಇವರ ಫ್ರೆಂಡ್ಸ್ ಎಲ್ಲರೂ ಏನಿದ್ದಾರೆ, ದರ್ಶನ್ ಸರ್ ಫ್ರೆಂಡ್ಸ್ ಎಲ್ಲರೂ ಅವ್ರ ಫ್ರೆಂಡ್ ಸರ್ಕಲ್ಲೇ ಇರುತ್ತೆ. ಸೊ ಆಲ್ಮೋಸ್ಟ್ 13 ಜನ ಇದರೊಳಗೆ ಇನ್ವಾಲ್ವ್ ಆಗಿದ್ದಾರೆ ಅಂತ ಇಲ್ಲಿವರೆಗೂ ಬಂದಿರುವಂಥ ಸುದ್ದಿ ಅದು. ಸೊ ಇವರು ಎಲ್ಲರೂ ಸೇರಿ ಸಿಕ್ಕಾಪಟ್ಟೆ ಹೊಡೆದಿದ್ರಂತೆ ರೇಣುಕಾ ಸ್ವಾಮಿ ಅವ್ರಿಗೆ. ಹೊಡೆದು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆಲ್ಲ ಟ್ರೈ ಮಾಡಿ. ಆ್ಯಕ್ಚುಲಿ ಏನಕ್ಕೆ ಇದೆಲ್ಲ ನಡೆದಿದ್ದು ಅಂತ ಅಂದರೆ, ರೇಣುಕಾ ಸ್ವಾಮಿ ಅವರು ಪವಿತ್ರ ಗೌಡ ಅವರಿಗೆ ಸಾಕಷ್ಟು ಕೆಟ್ಟದಾಗಿರುವಂಥ ಮೆಸೇಜಸ್ ಕಳಿಸ್ತಾ ಇದ್ರು. ಹಾಗೆ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಎಲ್ಲ ಬಂದು ಅವರು ಏನಾದರೂ ಪೋಸ್ಟ್ ಹಾಕಿದ್ರೆ ಎಲ್ಲ ಕಡೆಯೂ ಬ್ಯಾಡ್ ಕಮೆಂಟ್ಸ್ ಮಾಡ್ತಾಯಿದ್ರು ಅನ್ನೋ ಒಂದು ಕಾರಣಕ್ಕೆ ಇವ್ರನ್ನ ಹಿಡ್ಕೊಂಬಂದಿದ್ದು. ಸೊ ಅದು ಆ ಥರ ಮಾಡಿರೋ ಕಾರಣ ಅವ್ರಿಗೆ ಚೆನ್ನಾಗಿ ಹೊಡೆದು ಬುದ್ಧಿ ಕಲಿಸ್ಬೇಕು ಅಂತ ಕರ್ಕೊಂಬಂದಿದ್ರು ಅವರು. ಸೊ ಚೆನ್ನಾಗಿ ಎಲ್ಲ ಹೊಡೆದಾದ್ಮೇಲೆ ಎಲ್ಲರೂ ಹೊಡೆದಿದ್ರಂತೆ ಮಾಹಿತಿಗಳ ಪ್ರಕಾರ. ಈವನ್ ದರ್ಶನ್ ಸರ್ ಕೂಡ ಹೊಡೆದಿದ್ರು, ಹಾಗೆ ಪವಿತ್ರ ಅವ್ರು ಕೂಡ ಅಲ್ಲಿಗೆ ಬಂದಿದ್ದರು. ಈ ಥರ ಎಲ್ಲ ಹೊಡೆಯೋದು ಎಲ್ಲ ಆಗಿದೆ. ಸೊ ಅದಾದಮೇಲೆ ಹೊಡೆದಿರೋ ಒಂದು ರಭಸಕ್ಕೆ ಆ ವ್ಯಕ್ತಿ ಸತ್ತು ಹೋಗಿದ್ದಾರೆ. ಸೊ ಸಾಕಷ್ಟು ಹೇಳಿಕೆಗಳ ಪ್ರಕಾರ ನೋಡೋದಾದರೆ ಬೆಲ್ಟಲ್ಲೆಲ್ಲ ಅವರು ಹೊಡೆದಿದ್ದಾರೆ ಅಂತ. ಸೊ ಒಂದ್ಸತಿ ಗೋಡೆಗೆಲ್ಲ ದೂಕಿರೋ ಕಾರಣ ಅವರು ಅಷ್ಟೊಂದು ಫೋರ್ಸ್ ಯಾರಿಗೂ ತಾಳೋಕ್ಕಾಗಲ್ಲ. ಸೊ ಅದರಿಂದ ಅವರು ಜೀವ ಕಳ್ಕೊಂಡಿದ್ದಾರೆ ಆ ಟೈಮಲ್ಲಿ. ಸೊ ಅದೇ ಟೈಮಲ್ಲಿ ಇವಾಗ ಜೀವ ಹೋಯಿತು ಅಂದ ತಕ್ಷಣ ಅಲ್ಲೇ ಬಿಡೋಕ್ಕಾಗಲ್ದಿಲ್ಲ, ಯಾಕಂದರೆ ಅವರೆಲ್ಲರೂ ಸಿಗಾಕೊತಾರೆ. ಸೊ ಈ ಕಾರಣದಿಂದ ರೇಣುಕಾ ಸ್ವಾಮಿ ಅವ್ರನ್ನ ಕರ್ಕೊಂಡು ಹೋಗಿ ಆ ಬಾಡಿ ಏನಿರುತ್ತೆ ಆ ಬಾಡಿನ ಒಂದು ಆಟೋದಲ್ಲೇನೋ ಫಸ್ಟ್ ಟ್ರಾವೆಲ್ ಮಾಡಿ, ಅದಾದಮೇಲೆ ಅವ್ರ ಕಾರಿಗೆ ಅವರು ಶಿಫ್ಟ್ ಮಾಡಿಕೊಂಡು ಮತ್ತೆ ಕಳಾಸಿ ಪಾಳ್ಯದಲ್ಲಿರುವಂಥ ಒಂದು ಮೋರಿಯಲ್ಲಿ ಬಿಸಾಕಿದ್ದಾರೆ ಅಂತ ಒಂದು ನ್ಯೂಸ್ ಬಂತು. ಸೊ ಆ ಮೋರಿಲಿ ಬಿಸಾಕಿ ಅವರು ಹೋಗ್ಬಿಟ್ಟಿದ್ದಾರೆ. ಸೊ ಅದಾದಮೇಲೆ ಇದೆಲ್ಲ ಆ್ಯಕ್ಚುಲಿ ರೆಕಾರ್ಡ್ ಕೂಡ ಆಗಿದೆ CCTVಲಿ. ಅವ್ರ ಕಾರೆಲ್ಲ ಮೂವ್ ಆಗಿರೋವಂಥದ್ದು. ಅದು ಬಿಟ್ಟು ಜಾಸ್ತಿ ಏನು ಅವರು ಟಿವಿಲಿ ಇದ್ರ ಬಗ್ಗೆ ತೋರಿಸಿಲ್ಲ. ಬಟ್ ರೆಕಾರ್ಡ್ ಆಗಿರೋದಂತೂ CCTVಲಿ ತೋರಿಸಿದ್ರು ಚೂರು. ಸೊ ಅದಾದಮೇಲೆ ನಾವು ನೋಡೋದಾದರೆ
ರೇಣುಕಾ ಸ್ವಾಮಿ ಅವರು ಸತ್ತು ಹೋಗಿದ್ರು, ಅವರು ಒಂದು ಮೋರಿಲಿ ಬಿದ್ದಿರ್ತಾರೆ. ಸೊ ಇದು ಖಂಡಿತವಾಗ್ಲೂ ಅಕ್ಕಪಕ್ಕ ಇರುವಂಥ ಅಪಾರ್ಟ್ಮೆಂಟ್ಸಲ್ಲಾಗಿರಲಿ ಅಥವಾ ಯಾರೆಲ್ಲ ಸ್ಟೇ ಮಾಡ್ತಿರ್ತಾರೆ ಅವರೆಲ್ಲರೂ ನೋಡಿ ಪೊಲೀಸಿಗೆ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ಪೊಲೀಸ್ ಎಲ್ಲ ಬಂದು ವಿಚಾರಣೆ ಸ್ಟಾರ್ಟ್ ಮಾಡಿ ಆದಮೇಲೆ ಅವ್ರಿಗೆ ಗೊತ್ತಾಗಿರೋದು ಅವರು ಬೆಂಗಳೂರವರು ಅಲ್ಲ, ಚಿತ್ರದುರ್ಗದವರು ಅಂತ. ಸೊ ಇದಾದಮೇಲೆ ಒಂದಿಷ್ಟು ಜನ ಹುಡುಗರು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಅವರೇ ಸರೆಂಡರ್ ಆಗಿದ್ರು ಅಂತ. ಈ ಥರ ಮಾಡಿರೋ ಕಾರಣ ಏನಕ್ಕೆ ಮಾಡಿದ್ದೀರಾ ಅಂತ ಕೇಳಿದಾಗ ದುಡ್ಡಿನ ಒಂದು ಆಸೆಗೋಸ್ಕರ ನಾವು ಈ ಕೆಲಸನ ಮಾಡಿದ್ದು ಅಂತ ಅವ್ರು ಹೇಳ್ತಾರೆ. ಬಟ್ ಆದರೂ ಕೂಡ ಪೊಲೀಸ್ ಅವರೆಲ್ಲ ಅವರ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತೊಗೊಂಡು ಅವರಿಗೆ ಸ್ವಲ್ಪ ಹೊಡೆದು ಬಡ್ದು ಕೇಳಾದಮೇಲೆ ದರ್ಶನ್ ಅವರ ಹೆಸರು ಮತ್ತು ಪವಿತ್ರ ಅವರ ಹೆಸರು ಎಲ್ಲ ಹೊರಗಡೆ ಬರುತ್ತೆ. ಸೊ ಅದಾದಮೇಲೆಯಿಂದ ಸಂಡೇಯಿಂದ ಇದು ಸ್ಟಾರ್ಟ್ ಆಗಿದೆ. ಸೊ ಸಂಡೇ, ಮಂಡೇ, ಟ್ಯೂಸ್ಡೇ, ಸೊ ನಿನ್ನೆ ಈ ವಿಷಯ ಹೊರಗಡೆ ಬಂದು ಅವರು ಎಲ್ಲೂ ಜಾಸ್ತಿ ಸೌಂಡ್ ಮಾಡಿಲ್ಲ ಪೊಲೀಸ್ ಅವರೆಲ್ಲ. ಸೊ ಡೈರೆಕ್ಟಾಗಿ ಹೋಗ್ಬಿಟ್ಟು ಅವ್ರನ್ನ ವಿಚಾರಣೆ ಮಾಡಬೇಕು ಅಂತ ಎಲ್ಲರನ್ನೂ ಕರ್ಕೊಂಡು ಹೋಗಿದ್ದಾರೆ. ಸೊ ನಿನ್ನೆ ಕೋರ್ಟ್ ಆರ್ಡರ್ ಪ್ರಕಾರ ಕೂಡ ಅಷ್ಟೇ 6 ದಿನಗಳ ಕಾಲ ಇವರೆಲ್ಲರೂ ಕಸ್ಟಡಿಲೇ ಇರಬೇಕು ಅಂತ ಇದೆ. ಸೊ ಇನ್ನೂ ಎಲ್ಲ ಕೇಳ್ಕೊತಾ ಇದ್ದಾರೆ ಏನೇನಾಗಿತ್ತು, ಏನು ಕತೆ ಏನಿದೆ ಅಂತ ಎಲ್ಲನೂ ಅವರು ತಿಳ್ಕೊತಾ ಇದ್ದಾರೆ ಪೊಲೀಸವರು. ಸೊ ಇದು ಮುಂದೆ ಎಲ್ಲಿ ಹೋಗುತ್ತೆ, ಏನೇನಾಗುತ್ತೆ, ನಿಮ್ಗೆ ಏನು ಅನಿಸ್ತು ಈ ವಿಷಯ ಕೇಳಿದ ತಕ್ಷಣ ಅಂತ ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗೆ ಏನೆಲ್ಲ ಇನ್ಫಾರ್ಮೇಷನ್ ಸಿಕ್ಕಿತ್ತು, ಸೊ ಅದ್ರ ಪ್ರಕಾರ ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಏನೆಲ್ಲ ಆಗ್ತಿದೆ ಎಲ್ಲದ್ರ ಬಗ್ಗೆ ನಾನು ವೀಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ. ಹೋಪ್ ನಿಮಗೂ ಕೂಡ ಇಷ್ಟ ಆಗ್ಬೋದು. ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಸೊ ಡೈಲಿ ವೀಡಿಯೋಸ್ ಆಗ್ತಾ ಇರ್ತಾರೆ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋ ಸಿಕ್ಕಿ ಹೇಳ್ತಾನೆ. ಟೇಕ್ ಕೇರ್, ಬಾಯ್.